ನಿಮಗೆ ಗುರುತಿದೆ, ಇವತ್ತು ನಮ್ಮ ಇಲಾಖೆಯಿಂದ ನಮ್ಮ ಫೌಂಡೇಶನ್ ವತಿಯಿಂದ CSR ಇನಿಷಿಯೇಟಿವ್ನಲ್ಲಿ ಸುಮಾರು 1600 ಗಾಡಿಗಳನ್ನ ಕೊಡ್ತಾ ಇದ್ದೀವಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ಕೊಡ್ತಾ ಇದ್ದೀವಿ. ಇವತ್ತು ಬೆಂಗಳೂರಿನಲ್ಲಿ ಸುಮಾರು 700ಕ್ಕೂ ಹೆಚ್ಚು ಗಾಡಿಗಳನ್ನ ಇಲ್ಲಿ ಕೊಡ್ತಾ ಇದ್ದೀವಿ. ಯಾರು ಅಂಗವಿಕಲರಿದ್ದಾರೆ, ಯಾರಿಗೆ 75% ಡಿಸಬಿಲಿಟಿ ಇದೆ, ಆ ಸರ್ಟಿಫಿಕೇಟ್ ಮೇಲೆ ನಮ್ಮ ಸರ್ಕಾರದ ಇಲಾಖೆಯ ಒಂದು ಬೆನಿಫಿಷರಿ ಲೀಸ್ಟ್ನ ಇವರಿಗೆ ಕೊಟ್ಟಿದ್ವಿ. ಇವರನ್ನು ಆಯ್ಕೆ ಮಾಡಿ ಇವರು ದುಡ್ಡಿನಲ್ಲಿ ಸ್ವತಃ ಗಾಡಿ ಖರೀದಿ ಮಾಡಿ ಕೊಟ್ಟಿರ್ತಕ್ಕಂಥ ಈ ಕಾರ್ಯಕ್ರಮ. ಸರ್, ಈಗ ಬಜೆಟ್ ಅಲ್ಲಿ ಕಾರ್ಮಿಕ ಇಲಾಖೆ ಮತ್ತೆಲ್ಲ ಏನು ಬೇಡಿಕೆ ಹೇಳಿ, ಡೊಮೆಸ್ಟಿಕ್ ವರ್ಕರ್ ಬಿಲ್ ಒಂದು ಮಾತನಾಡಿದ್ದೀವಿ, ಡಿಸೇಬಲ್ ಬಿಲ್ ಒಂದು ಮಾತನಾಡಿದ್ದೀವಿ, ಎಲ್ಲರಿಗಿಂತ ಜಾಸ್ತಿಯಾಗಿ ವಿಡೋ ಬಿಲ್ ಅನ್ನ ಬಗ್ಗೆ ಮಾತನಾಡಿದ್ದೀವಿ. ಆಮೇಲೆ ಓವರಾಲ್ ಡೊಮೆಸ್ಟಿಕ್ ವರ್ಕರ್ಸಿಗೆ ₹1 ಡೀಸೆಲ್ ಪೆಟ್ರೋಲ್ ಮೇಲೆ ಕೊಡಿ ಅಂತ ಈ 4 ಡಿಮಾಂಡ್ಗಳನ್ನ ಪ್ರಸ್ತಾವನೆ ಸಲ್ಲಿಸಿದ್ದೇವೆ. ಸರ್, ಗಿಗ್ ಕಾರ್ಮಿಕರ ವಿಚಾರದಲ್ಲಿ ಏನೆಲ್ಲ ಲಾಭಗಳಾಗ್ತಾ ಇದೆ ಸರ್? ಆಲ್ರೆಡಿ ಪ್ರಾರಂಭ ಆಗಿದೆ, ಬೋರ್ಡ್ ಕೂಡ ಆಗಿದೆ, ಬಿಲ್ ಕೂಡ ಪಾಸ್ ಆಯಿತು. 4ನೇ ತಾರೀಕು ಮೀಟಿಂಗ್ ಇದೆ, ಮೊದಲನೇ ಬೋರ್ಡ್ ಮೀಟಿಂಗ್ನ ನಾವು ಪ್ರಾರಂಭ ಮಾಡ್ತೀವಿ. ದುಡ್ಡು ಏನು ಸಂಗ್ರಹ ಆಗುತ್ತೆ, ದುಡ್ಡು ಸಂಗ್ರಹ ಆದಮೇಲೆ ಅದಕ್ಕೇನು ಬೆನಿಫಿಟ್ಸ್ ಕೊಡಬೇಕು, ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ಸ್ಗಳನ್ನ ಮಾಡ್ತೀವಿ. ಸರ್, ಈಗ ಮುಂಚೆ 1400 ಗಾಡಿಗಂತ ಫಸ್ಟ್ ಇದೆ, ಏನಿದ್ರೆ 1400 ವಾಹನಗಳು ಕೊಡಬೇಕು ಅಂತ ಡಿಸೈಡ್ ಆಗಿದೆ. ಇವತ್ತಿನ ತುಂಬಾ ಹೆಚ್ಚಿನ ವಾಹನ ಕೊಡ್ತಾ ಇದ್ದೀರಾ ಅಂತ ವಿಷಯ ಗೊತ್ತಾಗಿದೆ ಸರ್. ಇನ್ನೂ ಎಷ್ಟು ಹೆಚ್ಚಿನ ವಾಹನ ಅಲ್ಲ, ಇವತ್ತು 1600 ಕೊಡ್ತಾ ಇದ್ದೀವಿ. ಥ್ರೂಔಟ್ ಸ್ಟೇಟ್ 1600 ಕೊಡ್ತಾ ಇದ್ದೀವಿ. ಸೊ ಇನ್ನು ನೆಕ್ಸ್ಟ್ 6 ಮಂತ್ಸ್ 8 ಮಂತ್ಸ್ ಆದಮೇಲೆ ಇದೇ ರೀತಿಯಾದಂಥ ಒಂದು ಇನಿಷಿಯೇಟಿವ್ ಪ್ರೋಗ್ರಾಮ್ ಮಾಡಿ ಇನ್ನೂ ಜಾಸ್ತಿಗೆ ಜನರಿಗೆ ಇನ್ವಾಲ್ವ್ ಮಾಡ್ಕೊಂಡು ಇನ್ನೂ ಹೆಚ್ಚಿನ ಗಾಡಿಗಳನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಬೆಂಗಳೂರು ವಿಭಾಗ SR ವಿಶ್ವನಾಥ್ ಯಲಹಂಕ ಕ್ಷೇತ್ರ, ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ಕ್ಷೇತ್ರ, HC ಬಾಲಕೃಷ್ಣ ಮಾಗಡಿ ಕ್ಷೇತ್ರ, ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿ ಕ್ಷೇತ್ರ, ಉದಯ್ ಬಿ ಗರುಡಾಚಾರ್ ಚಿಕ್ಕಪೇಟೆ ಕ್ಷೇತ್ರ, S ರಘು ಸಿವಿರಾಮನ್ ನಗರ ಕ್ಷೇತ್ರ, ರಿಜ್ವಾನ್ ಅರ್ಷದ್ ಶಿವಾಜಿನಗರ ಕ್ಷೇತ್ರ, NA ಆರಿಸ್ ಶಾಂತಿನಗರ ಕ್ಷೇತ್ರ, ಶರತ್ ಬಚ್ಚೇಗೌಡ ಹೊಸಕೋಟೆ ಕ್ಷೇತ್ರ, ಧೀರಜ್ ಮುನಿರಾಜು ದೊಡ್ಡಬಳ್ಳಾಪುರ ಕ್ಷೇತ್ರ, N ಶ್ರೀನಿವಾಸಯ್ಯ ನೆಲಮಂಗಲ ಕ್ಷೇತ್ರ, M ಕೃಷ್ಣಪ್ಪ ಬೆಂಗಳೂರು ದಕ್ಷಿಣ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.